ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂಧರಾಗಿರುವ ನಟಿ ರನ್ಯಾ ಮತ್ತವಳ ಆಪ್ತರಿಗೆ ಇಡಿ ಶಾಕ್ ಕೊಟ್ಟಿದೆ. ರನ್ಯಾ ಮನೆ ಸೇರಿ ಆಕೆಯ ಆಪ್ತರ ಕಚೇರಿ ಮನೆ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳನ್ನು ಸೀಸ್ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲಾಕ್ ಆಗಿದ್ದಂತಹ ನಟಿ ರನ್ಯಾ ರಾವ್ಗೆ ಈಗ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. DRI ಅಧಿಕಾರಿಗಳಾಯಿತು, CBI ಆಯಿತು, ಈಗ ಇಡಿ ಅಧಿಕಾರಿಗಳು ರನ್ಯಾ ರಾವ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ತಲಾಶನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ರನ್ಯಾ ರಾವ್ ಯಾವಾಗ ಏನು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಲಾಕ್ ಆಗ್ತಾರೆ ಅವತ್ತು ಹಣ ಕೂಡ ಅಂದರೆ ಗೋಲ್ಡ್ ಕೂಡ ಸೀಸ್ ಆಗುತ್ತೆ. ಗೋಲ್ಡ್ ಸೀಸ್ ಅಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಆಕೆಯನ್ನು ಲಾಕ್ ಮಾಡಿಕೊಂಡು ಮತ್ತೆ ಇದೇ ಮನೆ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಮನೆಗೆ ಬಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು, ತಲಾಶನ ನಡೆಸ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು ಲ್ಯಾವೆಲ್ಲಿ ರಸ್ತೆಯಲ್ಲಿ ಇರುವಂತಹ ರನ್ಯಾ ರಾವ್ ಮನೆ ಬಳಿ ಇದ್ದೇನೆ. ಇದುವರೆಗೂ ಈಗಾಗಲೇ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಸಿಲ್ಕೊಂಡಿರುವಂತಹ ನಟಿ ರನ್ಯಾ ರಾವ್ ಐಷಾರಾಮಿ ಫ್ಲಾಟ್ ಮತ್ತು ಅವರ ಆಪ್ತರ ಮನೆ ಆಗಿರಬಹುದು, ಕಚೇರಿಗಳಾಗಿರಬಹುದು, ಈ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿಯನ್ನು ನಡೆಸಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣದ ಅಂತಾರಾಷ್ಟ್ರೀಯ ಜಾಲದ ಬಗ್ಗೆ CBI ಅಧಿಕಾರಿಗಳು FIR ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಅಕ್ರಮವಾಗಿ ಹವಾಲಾ ಹಣದ ಮುಖಾಂತರವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಈ ಪ್ರಕರಣದಲ್ಲಿ ರನ್ಯಾ ರಾವ್ ಎದುರಿಸ್ತಾ ಇರುವಂಥದ್ದು. ಹೀಗಾಗಿನೇ ಇವತ್ತು ಇಡಿ ಅಧಿಕಾರಿಗಳು ಈ ಫ್ಲಾಟ್ಗೆ ಎಂಟ್ರಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ರನ್ಯಾ ರಾವ್ ವಾಸಿಸ್ತಾ ಇರುವಂತಹ ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಆಗಿರಬಹುದು, ಅದೇ ರೀತಿಯಾಗಿ ಕೋರಮಂಗಲ, ಜಯನಗರ, ಬಸವನಗುಡಿ ಮತ್ತು ಇನ್ನು ಮುಂತಾದ ಪ್ರದೇಶಗಳಲ್ಲಿ 6 ಕಡೆಗಳಲ್ಲಿ ರನ್ಯಾ ರಾವ್ಗೆ ಸಂಬಂಧಪಟ್ಟಂತಹ ಕಚೇರಿ ಆಗಿರಬಹುದು, ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಇನ್ನು ರನ್ಯಾ ರಾವ್ ಅವರಿಗೆ ವಿಮಾನದ ಟಿಕೆಟನ್ನು ಬುಕ್ ಮಾಡಿದವರು ಮತ್ತು ಪ್ರವಾಸಕ್ಕೆ ನೆರವು ನೀಡಿದವರು ಮತ್ತು ವ್ಯವಹಾರಗಳಲ್ಲಿ ಪಾಲುದಾರರಾಗಿರುವವರ ವಿರುದ್ಧವಾಗೂ ಕೂಡ ಇಡಿ ಸಮರವನ್ನು ಸಾರಿರುವಂಥದ್ದು. ಹೀಗಾಗಿ ರನ್ಯಾ ರಾವ್ ಅವರನ್ನು ಈಗಾಗಲೇ ಬಂಧಿಸಿ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಹವಾಲಾ ಹಣದ ಮುಖಾಂತರವಾಗಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗನ್ನು ಮಾಡಲಾಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂಥದ್ದು. ಮತ್ತು ಯಾವಾಗ DRI ಅಧಿಕಾರಿಗಳು ಮನೆಯ ಬಳಿ ಬಂದು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾರೆ ಆ ಸಂದರ್ಭದಲ್ಲಿ KG ಗಟ್ಟಲೆ ಚಿನ್ನ ಪತ್ತೆ ಕೂಡ ಆಗಿತ್ತು. ಅದೇ ರೀತಿಯಾಗಿ 2 ಕೋಟಿಗೂ ಅಧಿಕ ಮೊತ್ತದ ಲಿಕ್ವಿಡ್ ಕ್ಯಾಶ್ ಕೂಡ ಪತ್ತೆಯಾಗಿತ್ತು. ಹೀಗಾಗಿ 2 ಲಕ್ಷಕ್ಕಿಂತ ಅಧಿಕ ಹಣವನ್ನು ಮನೆಯಲ್ಲಿ ಇಟ್ಕೊಂಡಿದ್ಯಾಕೆ ಮತ್ತು ಯಾವ ಮಟ್ಟಕ್ಕೆ ರನ್ಯಾ ರಾವ್ ಇಷ್ಟೊಂದು ಲಿಕ್ವಿಡ್ ಕ್ಯಾಶನ್ನು ಮನೆಯಲ್ಲಿ ಇಟ್ಕೊಂಡಿದ್ರು, ಅದೇ ರೀತಿಯಾಗಿ ಗೋಲ್ಡ್ ಕೂಡ ಪತ್ತೆ ಆಗಿತ್ತು. ಮತ್ತು ಈ ಫ್ಲ್ಯಾಟ್ನಲ್ಲಿ ವಾಸ ಮಾಡೋದಕ್ಕೆ ಬರೋಬ್ಬರಿ 4.5 ಲಕ್ಷ ರೂಪಾಯಿ ಹಣವನ್ನು ತಿಂಗಳಿಗೆ ಬಾಡಿಗೆಯಾಗಿ ಕಟ್ತಾ ಇರುವಂಥದ್ದು ರನ್ಯಾ ರಾವ್. ಹೀಗಾಗಿ ಅಧಿಕಾರಿಗಳಿಗೂ ಕೂಡ ಈಕೆಯ ಆದಾಯದ ಮೂಲ ಆಗಿರಬಹುದು ಮತ್ತು ಈಕೆ ಎಲ್ಲಿಂದ ಇಷ್ಟೊಂದು ಹಣವನ್ನು ಗಳಿಸಿದ್ಲು ಮತ್ತು ಈಕೆಯ ಮನೆಯಲ್ಲಿ ಇಷ್ಟೊಂದು ಲಿಕ್ವಿಡ್ ಕ್ಯಾಶ್ ಸಿಗೋದಕ್ಕೆ ಕಾರಣ ಏನು ಮತ್ತು ಇದಕ್ಕೂ ಯಾವುದೇ ರೀತಿಯಾದಂತಹ ಟ್ಯಾಕ್ಸನ್ನು ಪೇ ಮಾಡಿದ್ಲಾ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ಅಧಿಕಾರಿಗಳಿಗೆ ಇರುವಂಥದ್ದು. ಹೀಗಾಗಿ IT ಅಧಿಕಾರಿಗಳು ಇನ್ನೂ ಕೆಲವು ದಿನಗಳಲ್ಲಿ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಅಷ್ಟರಲ್ಲಾಗಲೇ ಇಡಿ ಅಧಿಕಾರಿಗಳು ಈಗ ಇಲ್ಲಿಗೆ ದಾಂಗುಡಿಯನ್ನು ಇಟ್ಟು ಬೆಳಗ್ಗೆ 6 ಗಂಟೆಯಿಂದ 4 ಜನ ಅಂದರೆ 8 ಜನ ಅಧಿಕಾರಿಗಳು, ಮೊದಲು 4 ಜನ ಎಂಟ್ರಿ ಆಗ್ತಾರೆ, ಅದಾದ ಮೇಲೆ ಇನ್ನೂ 4 ಜನ ಅದಕ್ಕೆ ಆ್ಯಡ್ ಆನ್ ಆಗಿ 8 ಜನ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿರುವಂತಹ ಡಾಕ್ಯುಮೆಂಟ್ಗಳಾಗಿರ್ಬೋದು, ಇಲ್ಲಿರುವಂತಹ ಲೆಕ್ಕಪತ್ರಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಊಟವನ್ನು ಕೂಡ ಇಲ್ಲಿಗೆ ತರಿಸ್ಕೊಂಡು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇನ್ನು ರಾತ್ರಿವರೆಗೂ ಕೂಡ ಈ ದಾಳಿ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ. ಮತ್ತು ಇಲ್ಲೇನಾದ್ರೂ ಲೆಕ್ಕಪತ್ರದಲ್ಲಾಗಿರ್ಬೋದು ಮತ್ತು ಆದಾಯದಲ್ಲಿ ವ್ಯತ್ಯಾಸ ಆಗಿರ್ಬೋದು ಮತ್ತು ಮತ್ತಷ್ಟು ಏನು ಈಕೆಯ ಬಿಸ್ನೆಸ್ ಏನು, ಈಕೆಯ ವ್ಯವಹಾರಗಳೇನೇನಿತ್ತು ಮತ್ತು ಯಾರ್ಯಾರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟಲ್ಲಿರುವಂಥದ್ದು. ಈಗಾಗಲೇ 6 ಕಡೆ ಏನು ದಾಳಿ ನಡೆದಿದೆಯಲ್ಲ ಅವರೆಲ್ಲರೂ ಕೂಡ ರನ್ಯಾ ರಾವ್ ಆಪ್ತರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿಯೇ ಆಕೆಯ ಆಪ್ತರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಈ ದಾಳಿ ಇವತ್ತು ರಾತ್ರಿವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇರುವಂಥದ್ದು. ಮತ್ತು ಏನಾದರೂ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಮತ್ತೆ ಈಕೆಯನಿಗೆ ಒಂದು ನೋಟಿಸನ್ನು ಕೊಡೋದಾಗಿರ್ಬೋದು ಅಥವಾ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವಂತಹ ಈಕೆಯನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತಗಲಾಕೊಂಡು ಅನೇಕ ದಿನಗಳಿಂದಲೂ ಕೂಡ ಸಂಕಷ್ಟದಲ್ಲಿರುವಂತಹ ರನ್ಯಾ ರಾವ್ಗೆ ಇವತ್ತು ಇಡಿ ಅಧಿಕಾರಿಗಳು ಶಾಕ್ ಕೊಂಡಿರೋದಂತೂ ಸುಳ್ಳಲ್ಲ. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.